ಚೈನಾ ಜೊತೆ ಹೋಗಿದ್ದರೂ ನಮ್ಗೆ ಕಷ್ಟ ಇತ್ತು, ಅಮೇರಿಕಾ ಜೊತೆ ಹೋಗಿದ್ದರೂ ಕಷ್ಟ ಇತ್ತು, ರಷ್ಯಾ ಅಂತ ಒಳ್ಳೆಯ ಮಿತ್ರ ನಮ್ಮ ಜೊತೆಗೆ ಆ ಮಾತು ಬೇರೆ. ಬಟ್ ಇವತ್ತು ರಷ್ಯಾ ಜೊತೆಗೆ ಅದು ರಷ್ಯಾ ಯುರೋಪಿಯನ್ ಯೂನಿಯನ್ ರೀ, ಅದು ಇಲ್ಲದೆ ಹೋಗಿರ್ಬೋದು, ಅದು ಯುರೋಪನ ಅದು. ಹೀಗಾಗಿ ಅದು ಮತ್ತು ಅದ್ರ ಜೊತೆಗೆ ಇನ್ನುಳಿದ ದೇಶ 27 ದೇಶಗಳು ಮತ್ತು ಅದ್ರ ಜೊತೆ ಇನ್ನೂ 2 ದೇಶ ಅದ್ರ ಗ್ರೇಟ್ ಬ್ರಿಟನ್ ಅದ. ಇವರೆಲ್ಲರೂ ನಮ್ಮ ಜೊತೆ ಸಂಪರ್ಕ ಮಾಡಿದ್ರಿಂದಾಗಿ ಮೋದಿಯವರು ಇದರದೆಲ್ಲ ಸದುಪಯೋಗ ತಗೊಂಡು ಮುಂದಿನ ಈ 4 ವರ್ಷಗಳಲ್ಲ ಪ್ರತಿ ವರ್ಷವೂ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ಕೃಷಿ ರಂಗದಲ್ಲಿ ಅಷ್ಟು ಉದ್ಯೋಗಗಳು ಅದಾವ, ಇಲ್ಲಂತಲ್ಲ. ಅದ್ರ ಬಂಡವಾಳ ಹೂಡೋರಿಲ್ಲ, ಅದ್ರ ಲಾಭ ಇಲ್ಲ ಅಂದ ತಕ್ಷಣ ನಮ್ಮಲ್ಲಿ MS ಅಗ್ರಿ ಆದವರು, BS ಅಗ್ರಿ ಆದವರು ಅದನ್ನು ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಜೊತೆಗೆ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟರೆ ನಿಶ್ಚಿತವಾಗಿಯೂ 20 ಮಿನಿಮಮ್ 20% ತೆಗೆದಿಟ್ಟರೆ ನಾವು ನಿಶ್ಚಿತ ವಿಶ್ವಗುರುನೂ ಆಗ್ತೀವಿ. ಮತ್ತು ಇತಿಹಾಸದಲ್ಲಿ ಮರೆಯಲಾರದ ದಾಖಲೆಯನ್ನು ಬರೆದು ಹೋಗುವಂಥ ಒಂದು ಸಂದರ್ಭ ಮೋದಿಯವ್ರಿಗೆ ಇವತ್ತು ಬಂದು ನಿಂತದ. ಯಾಕಂದ್ರೆ ಈಗಾಗಲೇ ಮೋದಿಯವ್ರು ಹೇಳ್ಬೋದು ಬೇಕಾದ ಅಷ್ಟು ಸಾಧಿಸಿನಿ ಇಷ್ಟು ಸಾಧಿಸಿನಿ 4ನೇ ಶ್ರೀಮಂತ ದೇಶ ಮಾಡಿದ್ದೀನಿ ಅಂತೇಳಿ. ಅದ್ರ ಬರ್ತದಲ್ಲಿ 150 ನಂತರ ದೇಶ ನಾವು ಇದ್ದೀವಿ ಅನ್ನೋದನ್ನು ಇಲ್ಲಿ ಮರಲಿಕ್ಕೆ ಆಗೋದಿಲ್ಲ. ಇತಿಹಾಸ ಇದೆ, ಕೈ ಸತ್ಯಗಳಿವಲ್ಲ. ಅದ್ರ ಜೊತೆಗೆ ಈ ಮುಂದೆ ಬರುತ್ತಿರೋ ಬದಲಾದ ಸರ್ಕಾರಗಳು ಬಂದಪ್ಪ ಇವೆಲ್ಲ ದೋಷಕ್ಕೆ ಎತ್ತಿ ಹೇಳುವಂಥದ್ದು. ಗಂಗಾನು ಸ್ವಚ್ಛ ಆಗಿಲ್ಲ, ಎಲ್ಲನೂ ಇಲ್ಲ, ಸ್ಮಾರ್ಟ್ ಸಿಟಿನೂ ಆಗಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೊಂದು ಅವಕಾಶ ಬಂದದ ನಮ್ಮ ಮೋದಿಯವರಿಗೆ. ಅದನ್ನು ಸದುಪಯೋಗ ಮಾಡ್ಕೋಬೇಕಾಗಿದ್ದು ಅವ್ರ ಆದ್ಯ ಕರ್ತವ್ಯ. ಯಾಕಂದ್ರೆ ಮೋದಿಯವರು ದೇಶಭಕ್ತರಂತ ನಾವು ಇಲ್ಲಿ ಹೇಳ್ತಾ ಇಲ್ಲ, ಅಲ್ಲಂತ ಹೇಳ್ತಾ ಇಲ್ಲ. ಮತ್ತು ಅದೇ ಕಾಲಕ್ಕೆ ಮೋದಿಯವರಲ್ಲೇ ಈ ಜನರನ್ನು ಎಬ್ಬಿಸುವಂಥ ಒಂದು ಕಿಚ್ಚದ. ಇಂಥ ಒಂದು ಸಂದರ್ಭದಲ್ಲ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಎಲ್ಲನೂ ಫ್ರೀ ಸಿಗ್ತಪ್ಪ ಅಂತಂದ್ರೆ ಹೈಯರ್ ಎಜುಕೇಷನ್ ಥರ ನಿಶ್ಚಿತವಾಗಿ ನಾವು ಚೈನಾ ಅದು ಇನ್ನುಳಿದ ದೇಶಗಳನ್ನು ಮೀರಿಸುವಂಥ ಶಕ್ತಿನ ಪಡ್ಕೊಳ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಜನನೂ ಅದ, ಯುರೋಪಿಯನ್ ಯೂನಿಯನ್ಗಿಂತ ಜನ ಇಲ್ಲ ಅಂತಲ್ಲ. ಮತ್ತು ನಮ್ಮ ಯುರೋಪಿಯನ್ ಯೂನಿಯನ್ಗಿಂತ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶದ ನಾವೆಲ್ಲನೂ ಏನಪ್ಪ ಅಂತಂದ್ರೆ ಹೊಸದಾದಂತಹ ಒಂದು ಕನಸುಗಳನ್ನು ಕಾಣಲಿಕ್ಕೆ ಸಾಧ್ಯದ. ಅದಕ್ಕೆ ಮುಖ್ಯ ಕಾರಣ ಸ್ವಾಮಿನಾಥನ್ ಅವರು 2 ಮಾಡಿದರು, ಹಸಿರು ಕ್ರಾಂತಿ ಮತ್ತು ಇನ್ನೊಂದು ಬಿಳಿ ಕ್ರಾಂತಿ. ಅಂದರೆ ಹಾಲು ಮತ್ತು ಇದರದ್ದು ಪಶುಸಂಗೋಪನೆ ಮತ್ತು ಕೃಷಿ ಬೆಳೆಸೋಕ್ಕೆ ಕಾರಣ ಅದು. ಅದ್ರ ಮಾರ್ಕೆಟ್ ಮಾಡಲಿಲ್ಲ ಯಾರೋ. ಯಾಕಂದರೆ ಇಲ್ಲಿಯ ಮಿಡ್ಲ್ ಮ್ಯಾನ್ಗಳು ಅದನ್ನು ಕೆಡಿಸಿದಾರೆ. ಅದನ್ನು ಇವತ್ತು ಆ ದಿಶೆಯಲ್ಲೇ ಅವ್ರಿಗೆ ಮಾರ್ಕೆಟ್ ಮಾಡುವಂಥದ್ದು, ಶಿಕ್ಷಣಕ್ಕೆ 20% ಇಡುವಂಥ ಕೆಲಸ ಮಾಡಿದರೆ ಖಚಿತವಾಗಿ ಮೋದಿಯವರು ಇತಿಹಾಸ ಪುರುಷರ ಆಗುವುದರಲ್ಲಿ ಸಂಶಯನೇ ಇಲ್ಲ. ಚಿಕ್ಕ ಅವಕಾಶ ಅವ್ರು ಬೆಳೆಸ್ಕೊಳ್ಳೋದು ಅವ್ರಿಗೆ ಬಿಟ್ಟಂಥ ವಿಷಯ. ತಪ್ಪಾಗೋದನ್ನು ಯಾರದಾಗೋದಿಲ್ಲ, ನಮ್ಮದು ಆಗ್ತದೆ. ದೇವತೆಗಳು ಸಹಿತ ಆಗ್ತಾ ಇರ್ತಾವೆ ತಪ್ಪುಗಳು. ಯಾಕಂತಂದ್ರೆ ದೇವರಿಂದ ನಾವು ಸೃಷ್ಟಿಯಾಗಿದ್ದೀವೋ ನಮ್ಮಿಂದ ದೇವರು ಸೃಷ್ಟಿಯಾಗಿದ್ದೋ ಆ ಚರ್ಚೆ ಬೇರೆ ವಿಷಯ. ಆದರೆ ತಪ್ಪು ಎಲ್ಲೊಂದು ಆಗ್ತಾ ಇರ್ತಾವೆ. ಅದೇನು ದೊಡ್ಡ ತಪ್ಪಲ್ಲ, ಮಹಾಪರಾಧ ಅಲ್ಲ. ಮೋದಿಯವರು ಇದರಿಂದ ತಮ್ಮ ತಪ್ಪುಗಳಿಂದ ಕಲ್ತಿದ್ದಾರು ತಿಳುವಳಿಕೆ ಬಂದಂತ ನಾವು ತಿಳ್ಕೊಂಡಿವಿ. ಯಾಕಂದರೆ ಯಾವ ದೋಸ್ತ್ ಅಮೇರಿಕಾ ಇದ್ದಿದ್ದು ಇವ್ರನ್ನ ದೂರ ಸರಿಸ್ತು. ಅದೇ ಕಾಲಕ್ಕೆ ಯಾವ ದೋಸ್ತ್ ಚೈನಾ ನಮ್ಮ ಬಾರ್ಡರ್ ಬಂದು ಕೂತು ನಮ್ಮ ದೋಸ್ತಿ ಮಾಡ್ತಾನೆ ತನ್ನ ಮಾರ್ಕೆಟ್ ಮಾಡ್ಕೊಳ್ತಾನೆ, ನಮ್ಮನ್ನ ಹಂಚ್ಕೊಂಡು ನಡೆದಿತ್ತು. ಹೌದ್ರಿಂದ ಇವತ್ತು ನಾವು ಮುಕ್ತರಾಗಿದ್ವಿ. FTA ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದರಿಂದಾಗಿ ನಮ್ಗೆ ಯುರೋಪಿಯನ್ ಯೂನಿಯನ್ ದೊಡ್ಡ ಆಸರ ಆಗ್ತದೆ. ಅದರಲ್ಲಿ 2 ಮಾತ್ರ ಇಲ್ಲ. ನಿಜವಾಗಿ ಅವ್ರು ವಿಶ್ವ ಗುರುಗಳು ಇವತ್ತಿದ್ದಾರೆ. ಅವ್ರ ಜೊತೆ ನಾವು ಕೂಡಿದರೆ ಹೂವಿನ ಜೊತೆ ದಾರ ಸಹಿತ ಸ್ವರ್ಗಕ್ಕೆ ಹೋಗ್ತದಂತ ಆ ದಿಶೆಯಲ್ಲೇ ನಮ್ಮ ಮೋದಿಯವರು ನಿಶ್ಚಿತವಾಗಿಯೂ ಒಳ್ಳೆಯ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಅನ್ನೋಂಥ. ಯಾಕಂದ್ರೆ ಈಗ ಅಗ್ರಿಮೆಂಟ್ ಸಮಯದಲ್ಲಿ ನಮ್ಮ ಮುಖಗಳನ್ನು ನೋಡಿದ್ದೀವಿ. ನಮ್ಮ ಮೋದಿಯವ್ರದ್ದು ಖುಷಿಯಿಂದ ಇದ್ದಾರೆ. ಅವ್ರಿಗೊಂದು ಅಮೇರಿಕಾದ ಭಯ ದೂರ ಸರಿದಂಗೆ ಕಾಣ್ತದೆ, ಚೈನಾ ಭಯನೂ ದೂರ ಸರಿದಂಗೆ ಆಗ್ತದೆ. ಅದೇ ಕಾಲಕ್ಕೆ ಅಗ್ರಿಕಲ್ಚರ್ ಅಂತ ಕೊಟ್ಟಿಲ್ಲ ಅವರು. ಅಗ್ರಿಕಲ್ಚರ್ ಮತ್ತು ಪಶುಸಂಗೋಪನೆ ಅವರಿಗೆ ಯುರೋಪಿಯನ್ ಯೂನಿಯನ್ದಲ್ಲಿ ಮಾತಿಲ್ಲ. ಅದನ್ನು ಡೆವಲಪ್ ಮಾಡ್ಕೊಳ್ಳಿಕ್ಕೂ ಹಾದಿಗಳಾಗ್ತವೆ. ಯಾಕಂದ್ರೆ ಅಲ್ಲಿ ಲಾಭ ಆಗ್ಲಿಕ್ಕೆ ಹೆಚ್ಚಂದ್ರೆ ಎಲ್ಲರೂ ಅದರ ಆಸಕ್ತಿ ತೋರಿಸ್ತಾರೆ ಕೃಷಿಯಲ್ಲಿ. ಆ ಲಾಭದ ಉದ್ಯೋಗ ಮಾಡಿದರೆ MS ಸ್ವಾಮಿನಾಥನ್ ಆಯೋಗದ ಶಿಫಾರಸುಗಳನ್ನು ರೆಕಮೆಂಡ್ ಮಾಡಿ ಅವುಗಳ ಅನುಷ್ಠಾನ ಅಂತಂದ್ರೆ ಖಚಿತವಾಗಿ ಯುರೋಪಿಯನ್ ಯೂನಿಯನ್ನಿಂದ ಜ್ಞಾನ, ನಮ್ಮಲ್ಲಿ ಕೃಷಿ ಜ್ಞಾನ ಇವೆಲ್ಲ ಬರೋದ್ರಿಂದ ನಿರುದ್ಯೋಗ ಸಮಸ್ಯೆ ಸಡನ್ನಾಗಿ ಔಟ್. ಏನಿದ್ರೆ ಇದಕ್ಕೆ ಮೋದಿ ನಮ್ಮ ಬೆಂಬಲಿಗರ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H60 ನ್ಯೂಸ್ ಅರ್ಥಾತ್ ಸತ್ಯದ ಕೈಗೆ ನೋಡಿ ವಂದನೆಗಳು.